ನಾಳೆ ನಮ್ಮದು ಮುಂಬೈಯಲ್ಲಿ ಶೂಟ್ ಇದೆ. ಅದಕ್ಕೆ ಇವತ್ತು ರಾತ್ರಿ ಫ್ಲೈಟ್ ಇಟ್ಕೊಂಡು ನಾವು ಮುಂಬೈಗೆ ಹೋಗ್ತಾ ಇದ್ದೇವೆ. ಮುಂಬೈ ಹೋಗೋದಕ್ಕಿಂತ ಮುಂಚೆ ಏನಾದರೂ ಶಾಪಿಂಗ್ ಮಾಡುವ ಅಂತ ಇವತ್ತು ಇಲ್ಲಿ ಮಾಲಿಗೆ ಬಂದಿದ್ದೇವೆ. ಪೂಮಾ ಶೋರೂಮ್ಗೆ ಹೋಗಿ ಬಂದ್ವಿ, ಆದರೆ ಯಾವ ಶೂಸ್ ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಿ ಇದೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ನೈಕಿ ಶೂ ಇಷ್ಟ ಆಯಿತು, ಇದನ್ನೇ ಪ್ಯಾಕ್ ಮಾಡಿಸಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮಾಲಿಗೆ ಹೋಗ್ತಾ ವೈಟ್ ಫೀಲ್ಡ್ ಹತ್ರ ಒಂದು 2-3 ಗಂಟೆ ಟ್ರಾಫಿಕಲ್ಲಿ ವೇಸ್ಟ್ ಆಯಿತು ನಂದು. ಈಗ ಹೋಗುವಾಗ ಟ್ರಾಫಿಕ್ ಸಿಗ್ತದೆ ಅಲ್ವೋ ಗೊತ್ತಿಲ್ಲ. ಟ್ರಾಫಿಕ್ ಸಿಕ್ಕಿದ್ರೆ ನನಗೆ ಏರ್ಪೋರ್ಟ್ ರೀಚ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಜೋರು ಮಳೆ ಏನು ಕಾಣ್ತಿಲ್ಲ. ಈಗ ಸ್ವಲ್ಪ ಹೊತ್ತಲ್ಲಿ ನನಗೆ ಏರ್ಪೋರ್ಟಿಗೆ ಹೊರಡ್ಲಿಕ್ಕಿದೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಈ ಥರ ಮಳೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಏನು ಅಂದರೆ ಏನೂ ಕಾಣ್ತಿಲ್ಲ. ಮಳೆ ಮತ್ತು ಟ್ರಾಫಿಕಲ್ಲಿ ಮನೆಗೆ ಹೋಗ್ತಾ ತುಂಬ ಲೇಟ್ ಆಯಿತು. ಹೇಗೂ ಕ್ಯಾಬ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಫೈನಲಿ ಕರೆಕ್ಟ್ ಟೈಮಿಗೆ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ನಮ್ಮದು ಬೋರ್ಡಿಂಗ್ 9:50 ಅಲ್ಲಿ ತನಕ ಆಚೆ ಹೋಗ್ತಾ ಇದ್ವಿ. ಇಲ್ಲೇ ಒಂದು ಚಿಕ್ಕ ಕಾಫಿ ಶಾಪ್ ಸಿಕ್ತು, ಅದರಲ್ಲಿ ಹೀಗೆ ಕಾಫಿ ತಗೊಳ್ಳು ಅಂತ ಹೋದರೆ ಕಾಫಿಗೆ ಇಲ್ಲಿ 200 ರೂಪಾಯಿ ಇತ್ತು ಬರೀ 1 ಕಪ್ ಕಾಫಿಗೆ. ಈ ಬ್ಯಾಗಲ್ಲಿ ನನ್ನ ಹೊಸ ಶೂ ಹಾಕಿದ್ದೇನೆ. ಅರ್ಜೆಂಟಿಗೆ ಯಾವ ಬ್ಯಾಗ್ ಸಹ ಸಿಕ್ಕಲಿಲ್ಲ, ಅದಕ್ಕೆ ಯಾವ ಥರದ್ದೇ ಬ್ಯಾಗ್ ಇಟ್ಕೊಂಡು ಹೊರಟಿದ್ದೇನೆ. ಇನ್ನೂ ಮಳೆ ಕಡಿಮೆ ಆಗಲಿಲ್ಲ, ಬೆಳಿಗ್ಗೆಯಿಂದ ಮಳೆ ಬರ್ತಾನೆ ಇದೆ. ಫ್ಲೈಟಲ್ಲಿ ಹೊಟ್ಟೆ ಹಸಿವಾಗ್ತಿತ್ತು, ಏನಾದರೂ ಕೊಡ್ತಾರಂತ ಕಾಯ್ತಾ ಇದ್ವಿ. ಫೈನಲಿ ನಟ್ ಮಿಕ್ಸ್ ಸಿಕ್ತು ನಮಗೆ, ತುಂಬ ಒಳ್ಳೆಯಿತ್ತು. ಅರೌಂಡ್ 50 ಗ್ರಾಮ್ ಇತ್ತು ಇದರಲ್ಲಿ, ಆಲ್ಮಂಡ್ಸ್, ಕ್ಯಾಶು ಎಲ್ಲ. ಫ್ಲೈಟ್ 30 ಮಿನಿಟ್ಸ್ ಡಿಲೇ ಆಯಿತು. ಮುಂಬೈಗೆ ರೀಚ್ ಆಗ್ತಾ 12:30 ಆಗಿದೆ. ಟೀಮ್ ಅವರು ಅಂಧೇರಿಯಲ್ಲಿ ಯಾವ್ದು ಬೇಕಾದ್ರೂ ಹೋಟೆಲ್ ಬುಕ್ ಮಾಡಿ ನಿಮಗೆ ರೀಇಂಬರ್ಸ್ಮೆಂಟ್ ಮಾಡ್ತೇವೆ ಅಂತ ಹೇಳಿದರು. ನಾವು ಅದಕ್ಕೊಂದು 5 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ವಿ. ಇಲ್ಲಿ ನಮಗೆ ಪರ್ ಡೇಗೆ 11,000 ಚಾರ್ಜ್ ಮಾಡಿದರು. ರೂಮ್ ತುಂಬ ಚೆನ್ನಾಗಿದೆ. ನಮಗೆ ಫೈನಲಿ ರೂಮ್ ಸಿಕ್ತು. ಲೆಮನ್ ಟ್ರೀಯಲ್ಲಿದ್ದೇವೆ ಮುಂಬೈಯಲ್ಲಿ. ಸೊ ರೂಮ್ ಹೀಗಿದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮಗೆ ಶೂಟ್ ಇದೆ. ಸೊ ಇವಾಗ 2:45 ಆಗ್ತಿದೆ. ಇನ್ನೂ ಮಲಗಲಿಲ್ಲ. ಈಗ ಮಲಗಿ ಎದ್ದು ನಾಳೆ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಶೂಟಿಗೆ ಹೋಗ್ಲಿಕ್ಕಿದೆ. ಏನು ಶೂಟ್ ಹೇಗಿರ್ತದೆ ಅಂತ ನಾಳೆ ನಿಮಗೆ ಲೊಕೇಶನಿಗೆ ಹೋಗಿ ತೋರಿಸ್ತೇನೆ. ಸೊ ಲೆಟ್ಸ್ ಗೋ. ಈ ಶೂಟಿಗೋಸ್ಕರ ನಾನು ಲಾಸ್ಟ್ 1 ವೀಕಿಂದ ಎಕ್ಸ್ಟ್ರೀಮ್ ಕಟ್ ಮಾಡಿದ್ದೆ. ಅದಕ್ಕೆ ಈಗ ಬಾಡಿ ಸ್ವಲ್ಪ ಫ್ಲ್ಯಾಟ್ ಕಾಣಿಸ್ತಿದೆ, ಆದರೂ ಲೀನ್ ಕಾಣಿಸ್ತಿದೆ. ಕ್ರಿಯೇಟಿನ್ ಡಬ್ಬದಲ್ಲಿ ನಾನು ಪ್ರೋಟೀನ್ ಹಾಕೊಂಡು ಬಂದಿದ್ದೆ. ಸೊ ಅದನ್ನೇ ಈಗ ಮಿಕ್ಸ್ ಮಾಡಿ ಕುಡಿತಾ ಇದ್ದೇನೆ. ಅವತಾರ್ ಅವರ ಪ್ರಾಡಕ್ಟ್ಸ್ ತುಂಬ ಬೆಸ್ಟ್ ಇದೆ. ಪ್ರೋಟೀನ್ ಮತ್ತು ಕ್ರಿಯೇಟಿನ್ ಬೇಕಿದ್ರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದರಲ್ಲಿ ಧನುಷ್ 10 ಅಂತ ಡಿಸ್ಕೌಂಟ್ ಕೋಡ್ ಯೂಸ್ ಮಾಡಿ ತಗೊಳ್ಳಿ, ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಹ ಸಿಗ್ತದೆ. ನಾಳೆ ಅವತಾರದ್ದೇ ಶೂಟ್ ಇರೋದು. ಸೊ ಗೊತ್ತಿಲ್ಲ ಹೇಗಾಗ್ತದಂತ ಶೂಟ್. ತುಂಬ ಹೊಟ್ಟೆ ಹಸಿವು ಆಗ್ತಿದೆ, ಬಟ್ ಸ್ಟಿಲ್ ಪ್ರೋಟೀನ್ ಇದೆ ನನ್ನ ಹತ್ರ. ಬರೀ 5 ಗಂಟೆ ನಿದ್ದೆ ಆಗಿದ್ದು, ಬಾಡಿ ಕಂಡೀಷನ್ ಅಷ್ಟೇನು ಇಲ್ಲ ಇವಾಗ. ಅದಕ್ಕೆ ಈಗ ಒಂದು ಬ್ಲ್ಯಾಕ್ ಕಾಫಿ ಮಾಡ್ತಾ ಇದ್ದೇನೆ. ಒಂದು ಬ್ಲ್ಯಾಕ್ ಕಾಫಿ ಕುಡಿದು ಈಗ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೇನೆ. ಕಾಲ್ ಮಾಡಿ ಕೇಳಿದೆ, ಜಿಮ್ ಇಲ್ಲೇ ಎಸ್ ಬ್ಲಾಕಲ್ಲಿದೆ ಅಂತ ಹೇಳಿದರು. ಇದೊಂದು ಕಾಫಿ ಕುಡಿದು ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ. 5 ಸ್ಟಾರ್ ಹೋಟೆಲಲ್ಲಿ ಫಸ್ಟ್ ಟೈಮ್ ಸ್ಟೇ ಆಗಿದ್ದು. ಜಿಮ್ ಹೇಗಿರ್ತದಂತ ಗೊತ್ತಿಲ್ಲ, ಈಗ ಅಲ್ಲಿ ಹೋಗಿ ನೋಡುವ ಹೇಗಿರ್ತದಂತ. ಮೇ ಬಿ ಒಂದು ಚಿಕ್ಕ ಜಿಮ್ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸೊ ಫೈನಲಿ ಜಿಮ್ ಸಿಕ್ತು. ಇದೇನು ಅಷ್ಟು ದೊಡ್ಡ ಜಿಮ್ ಅಲ್ಲ, ನಾರ್ಮಲ್ ಜಿಮ್ಮು. ಇದರಲ್ಲಿ 25 kg ಡಂಬಲ್ಸ್ ಇದೆ. ಅದು ಬಿಟ್ಟರೆ ಟ್ರೆಡ್ಮಿಲ್ಸ್ ಮತ್ತು ಕ್ರಾಸ್ ಟ್ರೈನರ್ಸ್ ಇದೆ ಅಷ್ಟೇ. ಸ್ವಲ್ಪ ಡಂಬಲ್ಸ್ ಎಲ್ಲ ಯೂಸ್ ಮಾಡಿ ಫುಲ್ ಬಾಡಿ ಪಂಪ್ ಮಾಡಿದೆ. ಅಣ್ಣ ಸಹ ಇಲ್ಲೇ ಬಂದ. ನಾವೀಗ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ದೇವೆ. ಟೀಮಿಂದ ಕಾಲ್ ಬಂದಿತ್ತು 10 ಗಂಟೆಗೆ ಕ್ಯಾಬ್ ಬರ್ತದಂತ. 10 ಗಂಟೆಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗ್ತದೆ. ಸೊ ಅದಕ್ಕಿಂತ ಮುಂಚೆ ನಾವು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗಬೇಕು. ಇನ್ನು ನಮ್ಮ ಹತ್ರ ಬರೀ ಅರ್ಧ ಗಂಟೆ ಇರೋದು. ನಿದ್ದೆ ಸರಿ ಇಲ್ಲದೆ ಬಾಡಿ ಎಲ್ಲ ಅಷ್ಟು ಪಂಪ್ ಆಗ್ತಿಲ್ಲ. ಇದೀಗ ಸ್ವಲ್ಪ ಪಂಪ್ ಆಗಿದೆ ಅಷ್ಟೇ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ರೆಡಿ ಎಲ್ಲ ಆಗಿ ಆಯಿತು. ಆದರೆ ಕ್ಯಾಬ್ ಈಗ 10 ನಿಮಿಷದಲ್ಲಿ ಬರ್ತದೆ. ನಮ್ಮದು 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಆಗ್ತದೆ ಇಲ್ವೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟಿಗೆ ಹಾಲ್ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಕ್ಯಾಬ್ 9ಗಿದೆ. ಆಚೆ ಹೋಗಿ ಹುಡುಕಿ ಬಂದ್ವಿ. ಫೈನಲಿ ನಮಗೆ ಬ್ರೇಕ್ಫಾಸ್ಟ್ ಬಫೆಟ್ ಸಿಕ್ತು. ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಆಪ್ಷನ್ಸ್ ತುಂಬ ಇದೆ ಅಂತ ಅನಿಸ್ತಾ ಇದೆ. ಯಾವುದಾದ್ರೂ ಹೆಲ್ದಿ ಆಪ್ಷನ್ಸ್ ಅಥವಾ ತಿಂದೇ ಇದ್ದದ್ದು ಏನಾದರೂ ಇದ್ದರೆ ಅದನ್ನು ಟ್ರೈ ಮಾಡುವ ಅಂತ ಇದ್ದೇವೆ. ಸೊ ನೋಡುವ.
ತಿಂಡಿ ಎಲ್ಲ ತಿಂದೆ ತುಂಬ ದಿನ ಆಯಿತು. ಇಲ್ಲಿ ತುಂಬ ಐಟಮ್ಸ್ ಇದೆ, ನಾರ್ತ್ ಇಂಡಿಯನಿಂದ ಹಿಡಿದು ಸೌತ್ ಇಂಡಿಯನ್, ಇಂಗ್ಲೀಷ್ ಎಲ್ಲ ಇದೆ. ಸೊ ಯಾವುದಾದ್ರೂ ಒಳ್ಳೆ ಐಟಮ್ ಟ್ರೈ ಮಾಡುವ ಅಂತ ಇದ್ದೇನೆ. ಇಲ್ಲಿ ಬರುವ ತನಕ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಇಲ್ಲಿ ಐಟಮ್ಸ್ ಎಲ್ಲ ನೋಡಿದ ಮೇಲೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ಲಿಲ್ಲ. ಫುಡ್ಡದ್ದು ಟೇಸ್ಟ್ ಹೇಗುಂಟಂತ ಗೊತ್ತಿಲ್ಲ. ಹಾಳು ಮಾಡೋದು ಬೇಡ ಅಂತ ಫಸ್ಟ್ ರೌಂಡಲ್ಲಿ ನಾನು ಸಜ್ಜಿಗೆ, ಎಗ್ಸ್ ಮತ್ತು ಫ್ರೂಟ್ಸ್ ತಗೊಂಡು ಬಂದೆ. ಸೆಕೆಂಡ್ ರೌಂಡಲ್ಲಿ ಅಣ್ಣ ಏನಾದರೂ ಸ್ವೀಟ್ಸ್ ಟ್ರೈ ಮಾಡುವ ಅಂತ ಹೇಳಿದ. ಅದಕ್ಕೆ ಒಂದು ಜಿಲೇಬಿ ತಿಂದ್ವಿ, ಇನ್ನೆರಡು ಹಾಗೆ ಬಿಟ್ಟು ಬಂದ್ವಿ. 10 ನಿಮಿಷ ಟೈಮ್ ಇದ್ದದ್ದು. ಹೊರಗೆ ಬಂದು ನೋಡಿದರೆ ಕ್ಯಾಬ್ ಬಂದಿತ್ತು. ಈ ಕ್ಯಾಬಲ್ಲಿ ಮುಂಬೈ ಟ್ರಾಫಿಕಲ್ಲಿ ನಮಗೊಂದು 1-1.5 ಗಂಟೆ ಟ್ರಾವೆಲ್ ಮಾಡಲಿಕ್ಕಿದೆ. ಅಂಧೇರಿಯಿಂದ ನಮಗೆ ಬಯಂದರ್ ಹೋಗ್ಲಿಕ್ಕಿದೆ. ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಬ್ಯಾಂಗ್ಳೂರ್ ಟ್ರಾಫಿಕ್ಕಿಗೆ ಕಂಪೇರ್ ಮಾಡಿದರೆ ಮುಂಬೈಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದೆ. ಜನನೂ ಬ್ಯಾಂಗ್ಳೂರ್ ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಅನಿಸ್ತು. 1.5 ಗಂಟೆ ಟ್ರಾವೆಲ್ ಮಾಡಿ ಫೈನಲಿ ನಾವು ನಮ್ಮ ಶೂಟ್ ಲೊಕೇಶನ್ ರೀಚ್ ಆದ್ವಿ. ಒಂದು ಟೀ ಶರ್ಟ್ ಕೊಟ್ಟರು, ಅದನ್ನು ಹಾಕ್ಕೊಂಡು ಈಗ ಅಣ್ಣನ ಶೂಟ್ ಇದೆ, ಅದರ ನಂತರ ನಂದು ಶೂಟ್ ನಡೀತಾ ಇದೆ. ಇವಾಗ ಅಣ್ಣನ ಶೂಟ್ ಆಗ್ತಿದೆ, ನೆಕ್ಸ್ಟ್ ನಂದು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್, ಇಲ್ಲಿ ತನಕ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಅಣ್ಣನ ಶೂಟ್ ಮುಗೀತು ಬೆಳಿಗ್ಗೆನೆ, ನನ್ನ ಶೂಟ್ ಮಧ್ಯಾಹ್ನ ಇದೆ. ಈಗ ಊಟಕ್ಕೆ ನಾನು ಚಿಕನ್ ಸ್ಯಾಲಡ್ ಆರ್ಡರ್ ಮಾಡಿದ್ದೇನೆ. ಇಲ್ಲಿ ನಮ್ಮ ಜೊತೆ ಇಶಾನ್ ಠಾಕೂರ್ ಸಹ ಇದ್ದಾನೆ. ಅಣ್ಣ ನಾನು ಎಲ್ಲರೂ ಚಿಕನ್ ಸ್ಯಾಲಡೇ ತಿಂದಿದ್ದು. ಸುಸ್ತಾಯಿತು ಫುಲ್, ನೆನ್ನೆ ರಾತ್ರಿ ಸಹ ಸರಿ ನಿದ್ದೆ ಇರಲಿಲ್ಲ. ಸೊ ಇವಾಗ ನೋಡುವ ಹೇಗೆ ಬರ್ತದಂತ, ಔಟ್ಪುಟ್ ಹೇಗೆ ಬರ್ತದಂತ ನನಗೆ ಸಹ ಗೊತ್ತಿಲ್ಲ, ಯಾಕಂದರೆ ಸರಿ ಎಕ್ಸ್ಪೀರಿಯನ್ಸ್ ಇಲ್ಲ ಇನ್ನು. ನಂದು ಮತ್ತು ಅಣ್ಣನದ್ದು ಒಂದೊಂದು ವಿಡಿಯೋ ಇಂಟ್ರೋ ಪಾರ್ಟ್ ಏನೋ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ವಿಡಿಯೋ ಶೂಟ್ ಇದೆ. ಇದೊಂದು ಫನ್ನಿ ಟೈಪ್ ವಿಡಿಯೋ ಅನಿಸ್ತಾ ಇದೆ ನನಗೆ. ಈಗೊಂದು ಫನ್ನಿ ಆ್ಯಡ್ ಶೂಟ್ ಆಗ್ತಿದೆ. ಇಲ್ಲಿ ಮಲೈ ಕುಲ್ಫಿ ಫ್ಲೇವರ್ ಪ್ರೋಟೀನನ್ನು ಐಸ್ ಕ್ರೀಮ್ ಟೆಂಪೋ ಅಲ್ಲಿ ಮಾರ್ತಾ ಇದ್ದಾರೆ. ನಾವು ಬಾಡಿ ಬಿಲ್ಡರ್ಸ್ ಹತ್ರ ಹಿಂದೆ ಪ್ರೋಟೀನ್ ಅಂತ ಓಡ್ತಾ ಇದ್ದೇವೆ. ಏನೋ ಫನ್ನಿ ವಿಡಿಯೋ ಇದು, ನನಗೂ ಅಷ್ಟು ಐಡಿಯಾ ಇಲ್ಲ ಔಟ್ಪುಟ್ ಹೇಗೆ ಬರ್ತದೆ ಅಂತ. ನಮ್ಮದು ಲಾಸ್ಟ್ ಟೇಕ್. ಈಗ ಬೆಳಗ್ಗೆಯಿಂದ ಶೂಟ್ ಮಾಡಿ ಫುಲ್ ಸುಸ್ತಾಯಿತು. ಶೂಟ್ ಕಂಪ್ಲೀಟ್ ಆಯಿತು. ಈಗ ರೂಮಿಗೆ ಹೋಗಿ ಒಳ್ಳೆ ಮಲಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಬೆಳಗ್ಗೆ ಎಲ್ಲ ಶೂಟ್ ಮಾಡಿ ಫುಲ್ ಸುಸ್ತಾಗಿತ್ತು. ಈಗ ಜಸ್ಟ್ ಒಂದು ವಾಕ್ ಕಂಪ್ಲೀಟ್ ಮಾಡಲಿಕ್ಕೆ ಬಂದಿದ್ದೆ. ಇಲ್ಲಿ ಒಂದು ಹತ್ರ ಮಾಲ್ ಥರ ಇತ್ತು, ಅದರ ಅಡಿಯಲ್ಲಿ ವಾಕ್ ಮಾಡ್ತಾ ಇದ್ದಾನೆ. ಇನ್ನೂ 2 ದಿವಸ ಶೂಟ್ ಇದೆ, ಗೊತ್ತಿಲ್ಲ ಯಾವ ಥರ ಇರ್ತದೆ ಅಂತ, ನೋಡುವ ಏನಾಗ್ತದೆ ಅಂತ. ಸೊ ಇವಾಗ ಜಸ್ಟ್ ವಾಕಿಗೆ ಬಂದಿದ್ದೆ. ಅರೌಂಡ್ 12:30 ಆಗ್ತಾಯಿದೆ ಟೈಮ್. ತುಂಬ ಟ್ಯಾನ್ ಆಗಿದೆ ಫೇಸ್. ಬ್ಯಾಂಗ್ಳೂರಲ್ಲಿರ್ತ ಬೇರೆ ಕಲರ್ ಇತ್ತು, ಇವತ್ತು ನನ್ನ ಶೂಟ್ ನಂತರ ಕಲರೇ ಚೇಂಜ್ ಆಗಿದೆ. ಅರೌಂಡ್ 1 ಗಂಟೆ ವಾಕ್ ಮಾಡಿದೆ. ಈಗ ನನ್ನ ವಾಕ್ ಮುಗಿಸ್ತಾ ಇದ್ದೇನೆ. ಬಾಟಲ್ ನೀರು ತಗೊಂಡು ಸೀದಾ ರೂಮಿಗೆ ಹೋಗ್ತಾ ಇದ್ದೇನೆ.